ನಮಸ್ಕಾರ. ನಾನು ನಿಮ್ಮ ರಘುಮಾನ್ ರೀಡರ್ ಮಾತನಾಡ್ತಾ ಇರೋದು. ಇವತ್ತು ನಾನು ಮತ್ತೊಂದು ವಿಷಯಕ್ಕೆ ತೊಗೊಂಡು ಬಂದಿದ್ದೀನಿ. ಇವತ್ತು ತುಂಬ ದೊಡ್ಡದಾಗಿರ್ತಕ್ಕಂಥ ಭಾರತೀಯರಿಗೆ ತುಂಬ, ಅದು ದಕ್ಷಿಣ ಭಾರತದಲ್ಲಿ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಮತ್ತು ಎಲ್ಲ ಕಡೆನೂ ಭಾರತದಾದ್ಯಂತ ಹಲವು ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸುವಂಥ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎಲ್ರಿಗೂ ಒಳ್ಳೆಯದಂತರಲಿ. ಗೋಮಾತೆ ಏನಿಲ್ಲ, ಗೋಮಾತೆಯನ್ನು ಮಣ್ಣಿನ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥ ಒಂದು ದಿನ ಇವತ್ತು. ಸೊ ಇವತ್ತು ಕೃಷಿಕರಿಗೆ ತುಂಬ ಮಹತ್ತರವಾಗಿರ್ತಕ್ಕಂಥ ದಿನ ಏನಿಲ್ಲ, ತುಂಬ ಅಂದರೆ ಕೃಷಿಯ ಬೆಳೆ ಮತ್ತು ಮುಂದಿನ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಆ ಮಣ್ಣು ಎತ್ತುಗಳನ್ನು ಮಾಡಿ ಏನಿಲ್ಲ ಅದಕ್ಕೆ ಪೂಜಿಸಿ ಅದರ ರಂಟೆ ಮತ್ತು ಏನಿಲ್ಲ ಇದು ಒಕ್ಕಲ್ತನವನ್ನು ಮಾಡುವಂಥ, ಅಂದರೆ ನೇಯ್ಗೆ ಇದು ಬೀಜವನ್ನು ಊರುವ ಮತ್ತು ಏನಿಲ್ಲ ಬೀಜೋತ್ಪಾದನೆಗಳನ್ನು ಮಾಡುವಂಥದ್ದು, ನೆಲಕ್ಕೆ ಏನಿಲ್ಲ ಬೀಜೋತ್ಪಾದನೆಗಳನ್ನು ಮಾಡುವಂಥ ಕಾರ್ಯ ಈಗ. ಯಾಕೆಂದರೆ ಮಣ್ಣಿನ ಒಂದು ತೇವಾಂಶ ಬಂದಿರುತ್ತೆ, ಇಡೀ ಜೂನ್ ತಿಂಗಳ ಮಳೆ ಆಗಿರುತ್ತೆ, ಈಗ ಫಸಲು ಒಂದು ರೀತಿಯಲ್ಲಿ ಏನಿಲ್ಲ ಬಂದಿರುತ್ತೆ ಅಂತನ್ನೋದು ಒಂದು ವಾಡಿಕೆ. ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ಪುರಾಣ ಮತ್ತು ಇತಿಹಾಸಗಳಲ್ಲಿ ಇದರ ಉಲ್ಲೇಖಗಳಿದೆ. ನಾನು ಹೇಳ್ತಾ ಇರೋ ವಿಚಾರಗಳೇ ಬೇರೆ ಮತ್ತು ಅತ್ಯಂತ ತುಂಬ ಭಿನ್ನವಾಗಿರುವಂಥ ವಿಚಾರಗಳನ್ನು ನಾನು ತಗೊಂಡು ಬಂದು ಮಾತನಾಡ್ತಾ ಇರೋದು. ಇವತ್ತು ನಾನು ಮನುಷ್ಯರೇ ಏನಿಲ್ಲ, ಕಂಡು ಕಾಣದಿರುವ ಶಕ್ತಿ ನಿಮ್ಮ ಕಾಣಿಸ್ತಾ ಇದೆ, ಅದರ ಅಂತರಂಗದ ಬಹಿರಂಗದ ಅಂತರಂಗವನ್ನು ತಿಳಿದುಕೊಳ್ಳಿ, ಅದು ನಿಮ್ಮೊಂದಿಗೆ ಇದೆ ಅಂತ ಒಂದು ಟಾಪಿಕನ್ನು ಇಟ್ಕೊಂಡು ಬರ್ತಾ ಇದ್ದೀನಿ. ಸೊ ನಾನಿಲ್ಲಿ ಹೇಳಲಿಕ್ಕೆ ಹೋಗ್ತಾ ಇರೋದು ಇಷ್ಟೇ. ಮನುಷ್ಯರೇ ಏನಿಲ್ಲ, ನಿಮಗೆ ನಿಮ್ಮದೇ ಆದಂಥ ಒಂದು ವಿಚಾರಗಳು ಇರ್ಬೋದು ಮತ್ತು ನಡೀತಾ ಇರೋ ವಿದ್ಯಮಾನಗಳನ್ನು ನೀವು ಅವಲೋಕನ ಮಾಡ್ತಾ ಇದ್ದೀರಿ. ಮತ್ತು 20-30 ವರ್ಷದ ಹಿಂದ್ಗಡೆ, ಅಂದರೆ 2000 ಹಿಂದ್ಗಡೆ ಇರತಕ್ಕಂಥ ಮನುಷ್ಯರ ಜೀವನ ಮತ್ತು 2000 ನಂತರದ ಜೀವನ ಹೇಗೆ ಬದಲಾವಣೆಗಳಾಗ್ತಾ ಇದ್ದಾವೆ ಮತ್ತು ಅದು ಹೇಗೆ ಪುನರಾವರ್ತನೆಗಳಾಗ್ತಾ ಇದ್ದಾವೆ. ಹಾಗೆ ಏನಿಲ್ಲ ಕೆಲವು ಸೆಲೆಬ್ರಿಟಿಗಳು ಮತ್ತು ಏನಿಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಕಣ್ಮುಂದೆನೇ ನಾವು ನೋಡ್ತಾ ಇರ್ತೀವಿ. ಸೊ ಅವರೆಲ್ಲರೂ ಒಂದು ರೀತಿಯಲ್ಲಿ ಇದ್ದರೆ ಅವರ ಕೊನೆಯ ದಿನಗಳು ಏನಿಲ್ಲ ಬೇರೆ ಬೇರೆ ಭಿನ್ನವಾಗಿರುತ್ತೆ ಅಂತ. ಹಾಗೆ ಮನುಷ್ಯರದು ಕೂಡ ಯಾಕೆ ಇದು ಏನಿಲ್ಲ 20-30 ವರ್ಷಗಳ ಹಿಂದೆ ಆಗ್ತಾ ಇರಲಿಲ್ಲ ಅಂತ ಅನ್ನೋದು ಇಲ್ಲಿ ನಾನು ಹೇಳಲಿಕ್ಕೆ ಹೋಗ್ತಾ ಇರುವಂಥ ರಹಸ್ಯ. ನಾನೀಗ ಒಂದು ಪ್ರಯೋಗವನ್ನು ನಿಮ್ಮ ಎದುರಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಶರ್ಟ್ ಮೇಲೆ ಕೂಡ ಏನಿಲ್ಲ ತುಂಬ ವಿಭಿನ್ನವಾಗಿರುವಂಥ ಒಂದು ಟಿ ಶರ್ಟನ್ನು ಧರಿಸ್ಕೊಂಡು ನಾನು ಕೂತ್ಕೊಂಡಿದ್ದೀನಿ. ನಾನು ಇದ್ರ ಬಗ್ಗೆನೂ ಕೂಡ ಮಾತನಾಡ್ತೀನಿ. ಹಾಗೆ ನಾನೊಂದು ಕನ್ನಡಕ ಹಾಕ್ಕೋತಾ ಇದ್ದೀನಿ, ಕಲರ್ಫುಲ್ ಆಗಿರ್ತಕ್ಕಂಥ ಕನ್ನಡಕ ಇದು. ಇದ್ಯಾಕೆ ನೀವು ಹಾಕ್ಕೊಂಡ್ರಿ ಅಂತ, ಜಗತ್ತು ಏನಿಲ್ಲ ಕಪ್ಪು ಬಿಳುಪು ಇತ್ತು 2000 ಈಚೆಗೆ. 2000 ಆಚೆಗೆ ಏನಿಲ್ಲ ನಾವು ನೋಡ್ತಾ ಇರೋದು, ಈ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇರೋದು ಎಲ್ಲವೂ ಕಲರ್ಫುಲ್ ಆಗಿರ್ತಕ್ಕಂಥದ್ದು. ಈ ಕಲರ್ಫುಲ್ ಜಗತ್ತಿನಲ್ಲಿ ನಮಗೆ ಕಪ್ಪು ಬಿಳು ಇದು ಏನು ಕಾಣೋದಿಲ್ಲ ಅಂತ ಹೇಳ್ತಾ ಇರೋದು, ಕರ್ರಗೆ ಮತ್ತು ಬೆಳಗ್ಗೆ ಇರೋದನ್ನು ಕಾಣೋದಿಲ್ಲ ಅಂತ. ಅದು ಅದ್ರ ಜೊತೆಗೆ ಇರುತ್ತೆ, ಅಂದರೆ ಕಪ್ಪು ಬಿಳುಪು ಇದ್ದ ಮೇಲೇ ಏನಿಲ್ಲ, ಕತ್ತಲೆ ಮತ್ತು ಬೆಳಕು ಇದ್ದ ಮೇಲೇ ಏನಿಲ್ಲ ನಿಮಗೆ ಬೇರೆ ಕಲರ್ಗಳು ಕಾಣೋದು ಅಂತ ಹೇಳ್ತಾ ಇರೋದು. ಹಾಗಾಗಿ ಇವತ್ತಿನ ಈ ವಿದ್ಯಮಾನಗಳು ಏನಿಲ್ಲ ಬದಲಾವಣೆಗಳಾಗ್ತಾ ಇರೋದು ಎಲ್ಲವೂ ಏನಿಲ್ಲ ಮನುಷ್ಯ ನಿರ್ಮಿತ, ಮನುಷ್ಯರೇ ಇದಕ್ಕೆ ಎಲ್ಲ ಕಾರಣಗಳ, ಮನುಷ್ಯರಿಂದನೇ ಆಗ್ತಾ ಇರ್ತಕ್ಕಂಥ ಅನಾಹುತಗಳ, ಅಥವಾ ಇದಕ್ಕೆ ಬೇರೆ 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 ಆ್ಯಂಗಲ್ಗಳನ್ನು ಕೊಡ್ತಾ ಇರ್ತಕ್ಕಂಥ ದೈವ ಮುನಿತು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಏನಿಲ್ಲ ಆಗ್ತಾ ಇದೆ ಅಂತನ್ನೋದ. ಹೌದು, ನಿಜವಾಗ್ಲೂ ಹೇಳ್ತೀನಿ, ಇದೆಲ್ಲದಕ್ಕೂ ಮನುಷ್ಯರು ನಾವು ಕಾರಣಗಳಾಗ್ತೀವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮೊಳಗೆ ಏನಿಲ್ಲ ಒಂದು ಅಂತರಂಗದ ಏನಿಲ್ಲ ಮಾಯ ಇದೆ, ಕಾಣದಿರುವ ಶಕ್ತಿಯ ಮಾಯ ಇದೆ. ಆ ಮಾಯ ಏನಿಲ್ಲ ನಿಮ್ಮ ನೆರಳಾಗಿ ಹಿಂಬಲಿಸ್ತಾ ಇದೆ. ಅದನ್ನು ಗಮನಿಸುವ ಪ್ರಯತ್ನಗಳನ್ನು ನಾವ್ಯಾರೂ ಮಾಡ್ತಾ ಇಲ್ಲ ಅಂತ ಈ ಸಂದರ್ಭಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಒಂದ್ಸಲ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಂಡು ನೋಡಿ. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಅವಲೋಕನ ಮಾಡ್ಕೊಳ್ಳಿ ಅಂತ. ಏನನ್ನ ಅವಲೋಕನ ಮಾಡ್ಕೊಳ್ಳೋದು ಅಂತ, ನಿಮಗೆ ಸಿಟ್ಟ ಬರ್ತದೆ, ನಿಮಗೆ ಕೋಪ ಬರುತ್ತೆ, ನಿಮಗೆ ದುಃಖ ಬರುತ್ತೆ, ನಿಮಗೆ ಏನಿಲ್ಲ ತುಂಬ ನಗು ಬರುತ್ತೆ, ನೀವು ಮತ್ತೊಬ್ಬರ ಬಗ್ಗೆ ಮಾತನಾಡ್ತೀರಿ, ನೀವು ಮತ್ತೊಬ್ಬರ ವಿಚಾರಗಳಲ್ಲಿ ತಲ್ಲೀನರಾಗ್ತೀರಿ ಮತ್ತು ನೀವು ಬೇರೆ ಬೇರೆ ವಿಚಾರಗಳಲ್ಲಿ ಎಲ್ಲವೂ ಕಾರಣೀಭೂತರಾಗ್ತೀರಿ ಅಂತ ಇಟ್ಕೊಡಿ. ಅದನ್ನೇ ನೀವು ನಿಮಗಾಗಿ ನೀವು ಸ್ವಂತ ಅವಲಂಬಿಸಿ ನೋಡಿ. ಸೆಲ್ಫಿ ಫೋಟೋ ಹೇಗಿದೆ ಹಾಗೆ ನಮ್ಮ ಸೆಲ್ಫಿ ಜೀವನವನ್ನು ನೋಡಿಕೊಳ್ಳುವ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇವತ್ತು ತುಂಬ ಜಾಸ್ತಿ ಇದೆ ಅಂತ ನನ್ನ ಇಂಟ್ಯೂಷನ್ ಹೇಳ್ತಾ ಇರೋದು, ಅಂತರ್ಚಕ್ಷು ಹೇಳ್ತಾ ಇರೋದು. ನಾನಾಗಿ ಮಾತನಾಡ್ತಾ ಇಲ್ಲ ಮತ್ತು ನಾನು ಯಾವುದೋ ಒಂದು ದೈವಿಕ ಶಕ್ತಿಯನ್ನು ಒಳಪಡಿಸ್ಕೊಂಡು ಅದರ ಮೂಲಕ ನಾನೇನೋ ದೊಡ್ಡದಾಗಿ ಸಾಧಿಸಬೇಕು ಅಂತ ಹೋಗ್ತಾ ಇಲ್ಲ. ನನಗೆ ಗೊತ್ತಿರುವ ಮತ್ತು ನನಗೆ
ತೋರಿಸುತ್ತಿರುವ ಆ ಶಕ್ತಿಯ ಮಾಯೆಯೊಂದಿಗೆ ನಾನು ಪಯಣಿಸ್ತಾ ಇರೋನು. ಹಾಗಾಗಿ ನನಗೆ ಇದು ಎಲ್ಲವೂ ಕಾಣ್ತಾ ಇದೆ ಅಂತ ಹೇಳ್ತಾ ಇರೋದು. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಒಂದು ಇಂಟ್ಯೂಷನ್ಸ್ ಇದೆ, ಒಂದು ದೊಡ್ಡದಾದ ಆಗಿರ್ತಕ್ಕಂಥ ಶಕ್ತಿ ಇದೆ. ಯಾರೂ ತಿಳಿದವರಲ್ಲ, ಆದ್ರೆ ಎಲ್ಲರೂ ತಿಳಿದವರೇ. ಯಾರು ತಿಳಿದವರಲ್ಲ, ಆರು ಎಲ್ಲವನ್ನೂ ತಿಳಿದವರೇ. ಯಾಕೆ ಅದಾಗ್ತಾ ಇಲ್ಲ ನೋಡಿ? ನಾವು ಭಾರತೀಯರು ನೋಡಿ, ಬೇರೆ ಬೇರೆ ದೇಶಗಳು ಏನಿಲ್ಲ ನಮ್ಮನ್ನ ಗಮನಿಸ್ಕೊಂಡು ಬರ್ತದೆ, ನಮ್ಮನ್ನ ಏನಿಲ್ಲ ಪಯಣಿಸ್ತದೆ. ನಮ್ಮ ಜಗತ್ತಿನೊಳಗೆ, ಭಾರತದ ಜಗತ್ತಿನೊಳಗೆ ಪ್ರಯಾಣಿಸುತ್ತೆ. ಭಾರತವನ್ನ ಒಂದು ಬೇರೆ ವಿಚಾರದ ಜಗತ್ತನ್ನಾಗಿ ಏನಿಲ್ಲ ಪರಿಗಣಿಸುತ್ತೆ ಬೇರೆ ದೇಶಗಳು. ಯಾಕೆ? ಇಲ್ಲಿಯ ಅಧ್ಯಯನಗಳು, ಇಲ್ಲಿಯ ಸಾಹಿತ್ಯ ಇರ್ಬೋದು, ಇಲ್ಲಿಯ ಸಂಸ್ಕೃತಿ ಇರ್ಬೋದು, ಇಲ್ಲಿಯ ಉತ್ಪಕನನ ಇರ್ಬೋದು, ಇಲ್ಲಿಯ ಮಂದಿರಗಳಿರ್ಬೋದು, ಇಲ್ಲಿ ಬೇರೆ 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 ಅವಲೋಕನಗಳಿರ್ಬೋದು, ಎಲ್ಲವೂ ಏನಿಲ್ಲ ಅವರ ಕಣ್ಣಿಗೆ ಬೇರೆ ರೀತಿಯಿಂದ ಯಾಕೆ ಗೋಚರವಾಗುತ್ತೆ, ನಮಗೆ ಯಾಕೆ ಗೋಚರವಾಗ್ತಾ ಇಲ್ಲ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಸೊ ನಾವು ಯಾಕೆ ಗಮನಿಸೋದಿಲ್ಲ ಅಂತ, ಯಾವಾಗಲೂ ಹಾಗೆ ಹಿತ್ತಲ ಗಿಡ ಮದ್ದಲ್ಲ, ಆದರೆ ಹಿತ್ತಲ ಗಿಡದಲ್ಲೇ ಮದ್ದಿದೆ ಅನ್ನೋದನ್ನ ನಾವೆಲ್ಲ ಸ್ಪಷ್ಟವಾಗಿ ಒಪ್ಕೊಳ್ಬೇಕಾಗಿದೆ ಮತ್ತು ಆ ನಿಟ್ಟಿನಲ್ಲಿ ನಾವು ಸಾಕಬೇಕಾಗಿದೆ ಅಂತ ಹೇಳ್ತಾ ಇರೋದು. ನಾವು ಇವತ್ತು ಹಿತ್ತಲ ಗಿಡ ಮದ್ದಲ್ಲ ಅಂತ ಅನ್ಕೋತಾನೆ ಏನಿಲ್ಲ, ಹಿತ್ತಲ ಗಿಡದ ವಿಚಾರಗಳನ್ನೇ ಮರ್ತು ಬಿಟ್ಟಿದ್ದೀವಿ. ನಮ್ಮ ಮನೆ ಅಂಗಳದಲ್ಲಿ ಯಾವ ಹಿತ್ತಲುಗಳು ಇಲ್ಲ, ಇವತ್ತು ಯಾವ ಹಿತ್ತಲುಗಳು ಇಲ್ಲ. ನಮ್ಮ ಹಿತ್ತಲುಗಳು ಏನಿಲ್ಲ ಮುಂದ್ಗಡೆ ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮನ್ನ ನಾವು ಬದಲಾವಣೆಗಳಾಗ್ತಾ ಇದ್ದಾವೆ. ನಾವು ಅವಸಾನದ ಅಂಚಿನಲ್ಲಿದ್ದೀವಿ ಅಂತ ನನಗನ್ನಿಸ್ತಾ ಇದೆ. ತುಂಬ ಭಯಾನಕವಾಗಿ ಅನ್ನಿಸ್ತಾ ಇದೆ. ಮುಂದಿನ ದಿನಗಳು ಅತ್ಯಂತ ಭಯಾನಕವಾಗಿ ಕಾಣ್ತಾ ಇರ್ತವೆ. ನನಗೆ ಅನೇಕ ಪ್ರಶ್ನೆಗಳನ್ನು ಮಾಡ್ತಾರೆ. ಏನಂದ್ರೆ, ಯಾಕೆ ನಿಖರವಾಗಿ ಹೇಳೋದಿಲ್ಲ ನೀವು, ಎಲ್ಲವೂ ಪ್ರಶ್ನಾರ್ಥಕವಾಗಿ ಮಾತನಾಡುತ್ತೀರಾ ನೀವು ಅಂತ. ನಾನು ಅನೇಕ ಬಾರಿ ನೋಡಿ, ನಾನು ಅನ್ನೋದನ್ನ ಹೇಳ್ತಾ ಇಲ್ಲ, ಜ್ಯೋತಿಷ್ಯವನ್ನ ಹೇಳ್ತಾ ಇರೋದು. ನಾನು ಜ್ಯೋತಿಷ್ಯ ಯಾಕೆ ನಿಖರವಾಗಿ ಹೇಳೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಜ್ಯೋತಿಷ್ಯವನ್ನ ಕರೆಕ್ಟಾಗಿ ತಿಳ್ಕೊಂಡು, ಯಾವುದೇ ಒಂದು ಸೈನ್ಸನ್ನು ಕರೆಕ್ಟಾಗಿ ತಿಳ್ಕೊಂಡವರು, ಯಾವುದರ ಬಗ್ಗೆನೋ ಅಧ್ಯಯನ ಮಾಡಿದವರು ಕರೆಕ್ಟಾಗಿ ಅದರ ಬಗ್ಗೆ ಉಚ್ಚಾರಗಳನ್ನು ಮಾಡ್ತಾರೆ ಮತ್ತು ಅದನ್ನು ಪ್ರತಿಪಾದಿಸ್ತಾರೆ. ಆ ಪ್ರತಿಪಾದನೆ ಇದೆಯಲ್ವಾ, ಅದನ್ನ ನಾವು ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಬರೀ ಟೀಕೆಗಳನ್ನು ಮಾಡೋದ್ರಿಂದ ಅರ್ಥ ಇಲ್ಲ ಅಂತ ಹೇಳ್ತಾ ಇರೋದು. ಟೀಕೆಗಳನ್ನು ಮಾಡ್ತಾ ಇರೋದು ಏನಿಲ್ಲ ಉಪಯೋಗವಾಗದೇ ಇರುವಂಥದ್ದು. ನೀನು ಯಾಕೆ ದೇವಸ್ಥಾನಗಳಿಗೆ ಹೋಗ್ತೀಯಾ, ನೀನು ಯಾಕೆ ಏನಿಲ್ಲ ದೇವರನ್ನ ಕೈ ಮುಗಿತೀಯಾ, ನಿನಗೆ ದೇವರ ಕಾಣ್ತಾನ ಅಥವಾ ದೇವರ ಕಾಣಿಸೋದಿಲ್ವಾ, ದೇವರು ಏನು ಮಾಡ್ದ, ದೇವರ ಶಕ್ತಿ ಎಂಥದ್ದು ಅಂತ ನಾವು ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲವೂ ನಾನು ಅದಕ್ಕೆ ಹೇಳ್ತಾ ಇರೋದು. ನಾನು ಅನೇಕ ಜನರಿಗೆ ಹೇಳ್ತಾ ಇರ್ತೀನಿ, ನಾನು ಅನೇಕ ಜನರ ಜೊತೆ ನಾನು ಮಾತನಾಡ್ತಾ ಇರಬೇಕಾದ್ರೆ ಅದು ಮೌಖಿಕವಾಗಿ ಇರ್ಬೋದು ಮತ್ತು ಅಲೌಕಿಕವಾಗಿಯೂ ಇರ್ಬೋದು. ಅಂದರೆ ನಾನು ಫೋನ್ ಮೂಲಕ ಇರ್ಬೋದು, ನನ್ನ ಧ್ವನಿ ಮೂಲಕ ಇರ್ಬೋದು, ಅಥವಾ ನಾನು ಏನಿಲ್ಲ ನೇರವಾಗಿ ನನ್ನನ್ನು ನಾನು ಭೇಟಿಯಾಗ್ಬೋದು. ಭೇಟಿಯಾದಾಗ ನಾನು ಅವ್ರಿಗೆ ಗುರುಗಳೇ ಅಂತ ಹೇಳ್ತೀನಿ ಮತ್ತು ನಾನು ನಮಸ್ಕಾರ ಮಾಡ್ತೀನಿ. ನನಗೆ ಅನೇಕ ಜನರು ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಯಾಕೆ ಎಲ್ರಿಗೂ ಗುರುಗಳು ಅಂತೀರಾ ನೀವು ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಮನುಷ್ಯನಲ್ಲಿ ಕೂಡ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಿಮಗೆ ಪ್ರತಿಯೊಂದು ಭಿನ್ನವಾಗಿ ಕಾಣಲಿಕ್ಕೆ ಚಾಲು ಮಾಡುತ್ತೆ. ಸೊ ನಾವು ಅದನ್ನು ಗಮನಿಸಬೇಕಾಗುತ್ತೆ. MS ಪ್ರಕಾಶ್ ಬಾಬು ಅವರು ನೋಡ್ತಾ ಇದ್ದಾರೆ. ನಮಸ್ಕಾರ MS ಪ್ರಕಾಶ್ ಬಾಬು ಅವರೇ ಅಂತ ಹೇಳ್ತಾ ನಾನು ಮುಂದುವರಿಸ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಏನೆಲ್ಲ ನಾವು ಮಾತನಾಡ್ತಾ ಇದ್ವಿ. ನನ್ನ ತುಂಬ ಆತ್ಮೀಯ ಬೇಕಾಗಿರ್ತಕ್ಕಂಥವ್ರು, ಅವರು ಒಂದು ಬರಹನ ಬರೆದಿದ್ದಾರೆ. ನನಗೆ ತುಂಬ ಇನ್ಸ್ಪಿರೇಷನ್ ಆಗಿದೆ. ತುಂಬಾನೇ ಒಳ್ಳೆ ವಿಚಾರನ ಹೇಳಿದ್ದಾರೆ ಅವರು ಅಂತ ಹೇಳ್ತಾ ಇರೋದು. ಆದರೆ ಅವ್ರು ಹೇಳ್ತಾ ಇರ್ತಾರೆ, ನನಗೆ ಅನೇಕ ಬಾರಿ ಅವರ ಪ್ರಶ್ನೆ, ಅವರಷ್ಟೇ ಅಲ್ಲ ತುಂಬ ಜನ ನನಗೆ ಪ್ರಶ್ನೆ ಮಾಡ್ತಾರೆ, ಯಾಕೆ ಪಾಟೀಲ್ರೆ ನೀವು ಏನಿಲ್ಲ ಉತ್ತರನೇ ಕೊಡಲ್ಲ, ನೀವು ಏನಿಲ್ಲ ಕರೆಕ್ಟಾಗಿ ಅದಕ್ಕೆ ಸರಿಯಾಗಿ ಇದನ್ನು ಹೇಳಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ನೋಡಿ, ನನಗಾದ ಇವತ್ತಿನ ಒಂದು ಘಟನೆಯನ್ನು ನಾನು ನಿಮಗೆ ಇಲ್ಲಿ ಹೇಳಿ ಅದಕ್ಕೆ ಒಂದು ಮುನ್ನುಡಿಯನ್ನು ಬರಿತೀನಿ. ನಾನು ಇವತ್ತು ನನ್ನ ಮಗನ ನಾನು ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗಿದ್ದೆ. ನಾನು ಸ್ಕೂಲಿಗೆ ಬಿಡ್ತಾ ಅವನ್ನ ಒಳಗಡೆ ಅಲ್ಲೇನೋ ಒಂದು ಫಂಕ್ಷನ್ ನಡೀತಾ ಇತ್ತು. ಅವ್ರು ಹೊರಗಡೆ ಕೂತ್ಕೊಳ್ಳಲ್ಲ ಆ ಮಕ್ಕಳು, ಹೀಗಾಗಿ ನಾನು ಒಳಗಡೆ ಕೂರಿಸುವಂಥ ಸಂದರ್ಭ ನನಗೆ ಒದಗಿ ಬಂತು. ನಾನು ಒಳಗಡೆ ಹೋದಾಗ ನಾನು ಅಲ್ಲಿ ಕೆಲವು ಟೀಚರ್ಗಳು ಮತ್ತು ಬೇರೆದವ್ರು ನಿಂತಿರೋದ್ರಿಂದ ಆ ಬಾಗಿಲಿಗೆ ಅಡ್ಡವಾಗಿ ನಾನು ಅವನ್ನ ಒಳಗೆ ಕಳಿಸಿದೆ. ನಾನು ನಿಲ್ಲುವ ಜಾಗದಲ್ಲಿ ನಿಂತ್ಕೊಂಡಿದ್ದೆ, ಏನಿಲ್ಲ ನನ್ನನ್ನು ಚಲಿಸ್ತಾ ಹೋಯ್ತು ಹಿಂದ್ಗಡೆ. ಅಂದರೆ
ನನಗೆಲ್ಲೋ ಏನಿಲ್ಲ ಟ್ವಿಸ್ಟ್ ಆಗ್ತಾ ಇದೆ, ನನ್ನನ್ನು ಯಾವುದೋ ಒಂದು ಕಾಣದೇ ಇರುವ ಶಕ್ತಿ ನನ್ನನ್ನು ದುಗ್ತಾ ಇದೆ ಅಂತ ಒಂದು ಸಲ ನಾನು ಮತ್ತೆ ಏನಿಲ್ಲ ನಾನು ತಡ್ಕೊಂಡೆ. ಆದರೆ ಎರಡನೇ ಬಾರಿನೂ ಕೂಡ ನನಗೆ ತೊಡಗು ಆಯಿತು. ಯಾಕಾಯಿತು ಅಂತನ್ನೋದು ನನಗಷ್ಟೇ ಗೊತ್ತು ಮತ್ತು ಆ ಶಕ್ತಿಗೆ ಗೊತ್ತು ಅಂತ ಹೇಳ್ತಾ ಇರೋದು. ಹೀಗೆ ಅನೇಕ ಕಣ್ಣಿಗೆ ಕಾಣದೇ ಇರುವ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಇದ್ರೂ ಕೂಡ ಅದಕ್ಕೆ ಪ್ರಶ್ನೆಗಳು ಹುಟ್ಕೊಳ್ಳೋದಿಲ್ಲ ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ ಕೂಡ. ಸೊ ಹೀಗಾಗಿ ಅವುಗಳನ್ನು ಕಂಡ್ಕೊಳ್ಳಿಕ್ಕೆ ಹೋಗಬಾರ್ದು. ಸಾವು ಅತ್ಯಂತ ನಿಖರವಾಗಿ ಇಂಥದೇ ದಿನ ಇಂಥದೇ ಸಮಯದಲ್ಲಿ ಆಗುತ್ತೆ ಅಂತ ಗೊತ್ತಿರುತ್ತೆ. ಅದು ಡಾಕ್ಟ್ರಿಗೂ ಗೊತ್ತಿರುತ್ತೆ, ಒಬ್ಬ ಜ್ಯೋತಿಷಿಗೂ ಗೊತ್ತಿರುತ್ತೆ, ಒಬ್ಬ ರಸ್ತೆಯಲ್ಲಿ ಕೂತ್ಕೊಂಡಂಥ ಒಬ್ಬ ಭವಿಷ್ಯಕಾರನಿಗೂ ಗೊತ್ತಿರುತ್ತೆ. ನಿಮಗೂ ಮತ್ತು ನನಗೂ ಕೂಡ ಗೊತ್ತು ಅಂತ ನಾನು ಹೇಳಬಲ್ಲೆ. ಅಂದರೆ ಸಾಮಾನ್ಯರಿಗೂ ಕೂಡ ಗೊತ್ತು ಇದು ಅಂತ. ಯಾಕೆಂದರೆ ನಿಮಗೆ ಲಕ್ಷಣಗಳು ತೋರಿಸ್ಲಿಕ್ಕೆ ಚಾಲು ಮಾಡುತ್ತೆ. ಯಾವುದೋ ಒಂದು ವಿಚಾರನ ನೋಡಿ, ಇಲ್ಲ ನಮ್ಗೆ ಆಕ್ಸಿಡೆಂಟ್ ಆಯಿತು, ನಮ್ಗೆ ಮೃತವಾಗಿ ಕಾಡಿ ಬಂತು ಅಂತ ಹೇಳ್ತಾರೆ. ತುಂಬ ತಪ್ಪಾಗಿದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ನಾನು ಹೇಳಲಿಕ್ಕೆ ಹೋಗ್ತಾ ಇರೋದು, ನಿಮಗೆ ಅದರ ಪೂರ್ವ ಸೂಚನೆ ಇದ್ದೇ ಇರುತ್ತೆ. ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ಳಿಕ್ಕೆ ತುಂಬ ಕಾರಣಗಳಿರುತ್ತೆ. ನಿಮ್ಮನ್ನು ಉಳಿಸ್ಬೇಕು ಅಥವಾ ನಿಮ್ಮನ್ನು ಅಳಿಸ್ಬೇಕು ಅನ್ನೋದಿತ್ತು ಅಂತಂದರೆ ಅದು ಏನಿಲ್ಲ, ಆ ಶಕ್ತಿ ಮಾಡುತ್ತೆ. ಅದು ತಡೆಗಟ್ಟೋದಿಲ್ಲ. ಅದಕ್ಕೆ ನಿರ್ದೇಶನ ನಾನು ಇವತ್ತು ಆಗಿರೋದು ನಿರ್ದೇಶನ ನಾನು ಜರದೆ. ಅದಕ್ಕೆ ನಾನು ಬೇರೆ ಬೇರೆ ಕಾರಣಗಳನ್ನು, ಬೇರೆ ಬೇರೆ ಡಿಪೆಂಡ್ಗಳನ್ನು ಮಾಡ್ಕೋತೀನಿ. ನಾನು ಡಿಫ್ರೆನ್ಸ್ ಆಫ್ ಒಪಿನಿಯನ್ಗಳನ್ನು ಕೊಡ್ತಾ ಹೋಗ್ತೀನಿ. ಇಲ್ಲ ನಾನೇನೋ ಊಟ ಮಾಡಿ ಹೋಗಿರಲಿಲ್ಲ, ಅದಕ್ಕಾಗಿ ನನಗೆ ತಲೆ ಸುತ್ತು ಬಂತು ಅಂತ ಹೇಳ್ತೀನಿ. ಮತ್ತೊಂದು ಕಾರಣಗಳನ್ನು ಕೊಡ್ತೀನಿ. ಅಥವಾ ನಾನು ನಿಂತ್ಕೊಂಡಿರೋದೇ ಚೆನ್ನಾಗಿ ನಿಂತ್ಕೊಳ್ಳಿಲ್ಲ ಅಂತ ಅನ್ನೋದು ಕಾರಣ ಕೊಡ್ತೀನಿ. ಮನುಷ್ಯ ಏನಿಲ್ಲ, ಮಾಡದೇ ಇರುವ ವಿಚಾರಗಳಿಗೆ ತುಂಬಾನೇ ವಿಚಾರಗಳನ್ನು ಮಾಡ್ತಾ ಹೋಗ್ತಾನೆ. ಅದಕ್ಕೆ ಸಾವಿರಾರು ಕಾರಣಗಳನ್ನು ಕೊಡ್ತಾ ಹೋಗ್ತಾನೆ. ಇವತ್ತು AI ಬಂದಿದೆ ಅಂತ ತಿಳ್ಕೊಂಡು ತುಂಬ ಜನ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನನಗೆ ಯಾಕೆ ಏನಿಲ್ಲ ಈ ವಿಷಯಗಳನ್ನು ಎಲ್ಲ ತೊಗೊಂಡು ಬರ್ತಾ ಇದ್ದೀನಿ ಅಂದರೆ, AI ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳೆಸ್ಕೊಳ್ಳೋದು ಇರುತ್ತೆ ಅಂತ ಹೇಳ್ತಾ ಇರೋದು. ಯಾವುದು ತಪ್ಪು ಅಂತಲ್ಲ, ಯಾವುದು ಸರಿ ಅಂತಲ್ಲ. ನೀವು ಹೇಗೆ ತಗೋತಿರೋ, ನೀವು ಹೇಗೆ ಮಾಡ್ತಿರೋ, ನೀವು ಏನು ಮಾಡ್ತಿರೋ ಅದರ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇರೋದು. ಅದೊಂದು ಸಂದರ್ಭ ಅಷ್ಟೇ, ಅದೊಂದು ಸನ್ನಿವೇಶ ಅಷ್ಟೇ. ಆ ಸನ್ನಿವೇಶ ಮತ್ತು ಸಂದರ್ಭಗಳನ್ನು ನಾವು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಂಡ್ರೆ ನಾವು ತುಂಬ ಉನ್ನತವಾದ ಸ್ಥಾನದಲ್ಲಿರ್ತೀವಿ, ಅತ್ಯಂತ ಉದಾತ್ತವಾಗಿರ್ತೀವಿ, ಅತ್ಯಂತ ಉತ್ಕಟವಾಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಹಾಗೆ ಅವ್ರು ಬರೆದಿದ್ದಾರೆ, ಬರೋದ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಅವ್ರು ಬರೆದಿದ್ದಾರೆ, ಇಲ್ಲ ಕನ್ಫ್ಯೂಸಿಂಗ್ ಮಾಡ್ತಾರೆ ಹಾಗೆ ಹೀಗೆ. ಸೊ ನಾನು ಕನ್ಫ್ಯೂಸಿಂಗ್ ಮಾಡಲ್ಲ, ನೀವು ಉತ್ತರ ಕಂಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾನು ಇಷ್ಟೇ. ನೀವು ಉತ್ತರ ಕಂಡ್ಕೊಳ್ಳಿ, ದಯವಿಟ್ಟು ನೀವು ಉತ್ತರ ಕಂಡ್ಕೊಳ್ಳಿ. ನೀವು ಉತ್ತರ ಕಂಡ್ಕೊಳ್ಳಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೀವು ಉತ್ತರ ಕಂಡ್ಕೊಳ್ಳೇಬೇಕಾಗುತ್ತೆ ದಯವಿಟ್ಟು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಮಧ್ಯದಲ್ಲಿ ಒಂದು ಕಾಲ್ ಬಂದಿರೋದ್ರಿಂದ ಹಂಗಾಯ್ತು. ನೀವು ಆ ಉತ್ತರ ಕಂಡ್ಕೋಬೇಕು. ನಾನು ಆ ಉತ್ತರ ಕೊಟ್ಬಿಟ್ಟೆ ಅಂದರೆ ಆ ಕ್ಷಣಕ್ಕೆ ಆವಾಗ ಅದಕ್ಕೆ ಅರ್ಥ ಇರಲ್ಲ ಅಂತ ಹೇಳ್ತಾರೆ. ಕೆಲವೊಂದು ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ನಾನು ಹೇಳ್ತೀನಿ, ನನ್ನ ಮನೆಗೆ ನಾನು ಯಾರ್ದೋ ಮನೆಗೆ ಊಟಕ್ಕೆ ಹೋಗಿರ್ತೀನಿ, ನಾನು ತಿಂತಾ ಇರ್ತೀನಿ, ಹೇಗಿದೆ ನೀವು ಟೇಸ್ಟು ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಫೈನ್ ಆಗಿದೆ, ತುಂಬ ಒಳ್ಳೆಯದಿದೆ ಅಂತ ಹೇಳ್ತೀವಿ. ಬಟ್ ಆ ರುಚಿ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ನನಗೆ ಬಹಳ ಲೈಕ್ ಆಗೋದು ಅಂತಂದರೆ ಬೊಂಬಾಟ್ ಭೋಜನ ನೋಡಿ ನೀವು. ಅದರಲ್ಲಿ ಸಿ ಕೈ ಚಂದ್ರು ಅವರು ಏನಿಲ್ಲ ಅಡುಗೆ ಮಾಡಿ ತಿನ್ನಿಸ್ತಾರೆ. ಅವ್ರು ಏನಿಲ್ಲ ಬೇರೆದವ್ರಿಗೆ ಕರೆಸ್ತಾರೆ, ಸೆಲೆಬ್ರಿಟಿಗಳನ್ನು ಕರೆಸ್ತಾರೆ. ಸೊ ಅವರು ಕೊಡ್ತಾರೆ, ಅವ್ರು ತಿಂತಾರೆ, ಹೇಗಿದೆ ಅಂತ ಕೇಳ್ತಾರೆ. ಅವ್ರು ಕೇಳಿಬಿಟ್ಟು ಅವರು ಟೇಸ್ಟ್ ಮಾಡ್ತಾರೆ. ನಾವೆಲ್ಲ ಹಾಗೆ ಟೇಸ್ಟ್ ಮಾಡ್ತೀವಿ ನಾವು. ಯಾವ ಹೆಣ್ಮಗಳು, ಯಾವ ತಾಯಿ, ಯಾವ ಸ್ತ್ರೀಯೂ ಕೂಡ ಅದರ ಟೇಸ್ಟ್ಗಳನ್ನು ಮಾಡಿರುವುದಿಲ್ಲ. ಪ್ರಾಥಮಿಕವಾಗಿ ಅಡುಗೆ ಮಾಡಬೇಕಾದ್ರೆ ಅವಳು ಯಾವತ್ತೂ ಯಾವುದಕ್ಕೆ ಕಾರಣಕ್ಕೂ ಮಾಡೋದು. ಅದು ನನ್ನ ಅಮ್ಮ ಆಗಿರ್ಬೋದು, ನನ್ನ ಹೆಂಡತಿ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ನೀವು ಯಾರದೇ ಮನೆಗೆ ಹೋಗಿ, ಗೆಳತಿ ಮನೆಗೆ ಹೋಗಿ, ಯಾರದೇ ಮನೆಗೆ ಹೋಗಿ, ಅವ್ರು ಯಾರೂ ಟೇಸ್ಟ್ ಮಾಡಿರೋದಿಲ್ಲ. ಸೊ ಮಾಡ್ತಾರೆ ಅವರು, ಇಂಥವ್ರಿಗೆಗೋಸ್ಕರ ಮಾಡಬೇಕು, ಆ ಪ್ರಿಪ್ರೇಷನ್ ಮಾಡ್ತಾರೆ. ಆ ಉಪ್ಪು, ಆ ಹುಳಿ, ಆ ಖಾರ, ಆ ಒಂದು ಇದು ಎಲ್ಲವೂ ಸಮಾಂತರವಾಗಿ ಹಾಕ್ತಾರೆ. ಯಾಕೆ ಹಾಕ್ಲಿಕ್ಕಾಗುತ್ತೆ? ಅಂತರ್ಚಕ್ಷು ಚೆನ್ನಾಗಿರುತ್ತೆ, ಅವ್ರದ್ದು ಇಂಟ್ಯೂಷನ್ ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ
ತುಂಬ ಹಳೆ ಗುರುಗಳಾಗಿರ್ತಕ್ಕಂಥ ಚಿತ್ರದುರ್ಗದ ಬೃಹನ್ ಮಠದ ಆ, ಶಿವಮೂರ್ತಿ ಶಿವಾಚಾರ್ಯರು ನನಗೆ ತುಂಬ ಆಪ್ತರಾಗಿದ್ದರು. ಆಪ್ತರು ಅಂದರೆ ನನ್ನ ಪರಿಚಯ ಇತ್ತು, ನಾನು ಮಾತನಾಡ್ತಾ ಇದ್ದೆ. ಅವಾಗ ಅವ್ರು ಹೇಳ್ತಾ ಇದ್ರು, ನಾನು ನನ್ನ ಮಠಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಹೇಳ್ತೀನಿ, ಸೊ ನೋಡಿ, ಬ್ರಾಹ್ಮಣರು ನೋಡಿ ನೀವು ಸಂಸ್ಕಾರಗಳನ್ನು ಕಲೀರಿ, ಬ್ರಾಹ್ಮಣರ ಹೆಣ್ಮಕ್ಳನ್ನ ನೋಡಿ ನೀವು ಸಂಸ್ಕಾರಗಳನ್ನು ಸಂಸ್ಕೃತಿಗಳನ್ನು ಕಲೀರಿ ಅಂತ. ಲಿಂಗಾಯತ ಮಠ ನಾನು ಕೇಳಿದೆ ಅವ್ರಿಗೆ, ನೋಡಿ ನೀವು ಲಿಂಗಾಯತ ಮಠ ನೀವು ಯಾಕೆ ಬ್ರಾಹ್ಮಣರ ಬಗ್ಗೆ ಭಾಳ ಪ್ರಿಯ, ಅದು ಏನಿಲ್ಲ, ನೀವು ಇದಕ್ಕೆ ಬ್ರಾಹ್ಮಣರ ಹೆಣ್ಮಗಳನ್ನ ನೀವು ಮಾತಾಡಿಸಿ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಅವ್ರ ಮನೆಗೆ ಹೋಗಿ ಅವ್ರು ನೋಡಿ ಅವ್ರ ಸಂಸ್ಕಾರಗಳನ್ನು ಅಂತ. ಇಲ್ಲ, ಅವರಲ್ಲಿ ತುಂಬ ಸಂಸ್ಕೃತಿ ಮತ್ತು ಸಂಸ್ಕಾರಗಳಿರುತ್ತೆ. ಎಲ್ಲಿ ಸಂಸ್ಕಾರಗಳು ಮತ್ತು ಸಂಸ್ಕೃತಿಗಳು ಇರ್ತದೋ ಅಲ್ಲಿ ಎಲ್ಲವೂ ಸಮೃದ್ಧವಾಗ್ತದೆ ಅಂತ ಹೇಳ್ತಾ ಇತ್ತು. ಸೊ ಎಷ್ಟು ಮಾತು ನಿಜ ಇದೆ ಅಂತಂದರೆ ತುಂಬಾ ನಿಜ ಇದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಸೊ ನಿಮಗೆ ನಾವು ಹೇಳುವ ವಿಚಾರ ಏನಿಲ್ಲ, ಅದಕ್ಕೆ ನೋಡಿ ಜ್ಯೋತಿಷ್ಯ ನಿಮ್ಗೆ ಹೇಳ್ತಿದೆ, ನಿಖರವಾಗಿ ಹೇಳ್ತಿದೆ. ನಂಗೆ ಭಾಳ ಮಂದಿ ಪ್ರಶ್ನೆ ಮಾಡ್ತಾರೆ, ಮತ್ತು ಏನಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಏನೇನೋ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ, ಏನೇನೋ ಇದ್ರ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಮತ್ತು ಅದ್ರ ವಿರೋಧವಾಗಿ ಮಾತನಾಡೋಕ್ಕೆ ಹೋಗಲ್ಲ, ಅದ್ರ ಪರವಾಗಿಯೂ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ನನಗೆ ಅನಿಸಿರೋದನ್ನು ನಾನು ಹೇಳ್ತಾ ಇರೋದು. ಇದಕ್ಕೂ ಕೂಡ ವಿರೋಧ ಬರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಸೊ ನಾನು ಅನೇಕ ಬಾರಿ ನಾನು ಕೇಳಿದಾಗ, ನಾನು ಹಾಕಿದಾಗ ಇಲ್ಲ ಹೀಗಾಗುತ್ತೆ, ನಾನು 2019ರಲ್ಲಿ ಏನಿಲ್ಲ ಸುನಾಮಿ ಅಂದರೆ ಮನುಷ್ಯ ಸುನಾಮಿ ಬರುತ್ತೆ ಅಂತ ಬರ್ತೆ. ನನಗೊಂದಿಷ್ಟು ಮಂದಿ ಬಂದು ಫೇಸ್ಬುಕ್ ವಾಲಲ್ಲಿ ತುಂಬ ಚೆನ್ನಾಗಿ ಬೈದರು ನನಗೆ. ಕೆಲವೊಬ್ರು ಕಾಲ್ ಮಾಡಿ ಹೇಳಿದರು ಕೂಡ, ಸೊ ಏನ್ರಿ ಪಾಟೀಲ್ರೆ, ಏನು ಹೆದರ್ಸ್ತಾ ಇದ್ದೀರಲ್ಲ ಜಗತ್ತನ್ನು, ನೀವು ಭಯ ಬೆಳೆಸ್ತಾ ಇದ್ದೀರಲ್ಲ, ಭಯಾನಕಗೊಳಿಸ್ತಾ ಇದ್ದೀರ. ನಾನು ಯಾವ ಭಯಗಳನ್ನು ಬೆಳೆಸ್ತಾ ಇಲ್ಲ, ನಾವು ಯಾವುದನ್ನು ಮಾಡ್ತಾ ಇಲ್ಲ, ತಿಳ್ಕೊಳ್ಳಿ ನೀವು. ಹೀಗಾಗುತ್ತೆ ಅಂತ ಯಾಕೆ ಏನಿಲ್ಲ ಅಡ್ಗೋಡಿ ಮೇಲೆ ದೀಪ ಇಡ್ತೀರಾ ಅಂತ ಕೇಳ್ತಾರೆ ನನಗೆ ಕೆಲವೊಬ್ರು. ಸೊ ಪ್ರಶ್ನಾರ್ಥಕವಾಗೇ ಇರಬೇಕಾಗುತ್ತೆ. ಉತ್ತರ ನೋಡಿ, ನೀವು ಸರಳವಾಗಿ ನೀವು ಈಗಲೇ ಸಾಯ್ತೀವಿ, ನನ್ನ ಮುಂದೆ ಕಣ್ಮುಂದೆ ಒಬ್ಬರು ಬಂದಿರ್ತಾರೆ ಅಥವಾ ಮಾತನಾಡ್ತಾ ಇರ್ತಾರೆ. ಸೊ ಅವ್ರು ಸಾವು ಗೊತ್ತಿದೆ, ನೀವು ಇಂಥದ್ದೇ ಟೈಮಲ್ಲಿ ಸಾಯ್ತೀರಿ ಅಂತಂದು ಹೇಳ್ಬಿಟ್ರೆ ಅವ್ರು ನನ್ನ ಬಗ್ಗೆ ಅಭಿಪ್ರಾಯಗಳನ್ನ ಏನು ತಿಳ್ಕೊಬೋದು ಅಂತ. ಅಫ್ಕೋರ್ಸ್ ನಾನೊಬ್ಬ ಇಂಟ್ಯೂಷನ್ ಆಸ್ಟ್ರಾಲಜರ್ ಆಗಿರೋದ್ರಿಂದ, ಮತ್ತು ನಾನೊಬ್ಬ ಮೈಂಡ್ ರೀಡರ್ ಅಂತ ಹೇಳ್ಕೊಂಡಿರೋದ್ರಿಂದ, ನನಗೆ ನಾನು ಕರ್ಕೊಂಡಿರೋದ್ರಿಂದ, ಜಗತ್ತು ನನ್ನ ಬಗ್ಗೆ ನನ್ನ ಕರೆದಿರೋದ್ರಿಂದ, ಸೊ ನನ್ನನ್ನೇ ಏನಿಲ್ಲ ಈ ಮನುಷ್ಯ ಎಲ್ಲರ ಮೆದುಳಿಗೂ ಕೈ ಹಾಕ್ತಾನಪ್ಪ, ಸ್ವಲ್ಪ ಹುಷಾರಾಗಿರ್ಬೇಕು. ಹೀಗಾಗಿ ನನ್ನೊಂದಿಗೆ ಯಾರು ಜರ್ನಿ ಮಾಡಲ್ಲ. ಸೊ ಹಾಗಾಗಿ ನಾನು ಕೇಳ್ತಾ ಇರ್ತಾರೆ ತುಂಬ ಜನ, ಏನ್ರಿ ನೀವು ಏನೋ ಫೇಮಸ್ ಆಗ್ಬೋದು, ನೀವು ಏನೋ ಮಾಡ್ಬೋದು, ಏನೋ ಬಿಡ್ಬೋದು ಅಂತ. ಸೊ ಒಂದೇ ಕೈಯಲ್ಲಿ ಆಗಲ್ಲ ಸರ್, ಪ್ಲೀಸ್ ಒಂದೇ ಕೈಯಲ್ಲಿ ಆಗಲ್ಲ, 2 ಕೈ ಬೇಕಾಗುತ್ತೆ. ಅಫ್ಕೋರ್ಸ್ ನೀವು ಕೇಳ್ಬೋದು, ಏನಿಲ್ಲ ಏಕಲವ್ಯ ಏನಿಲ್ಲ ಹಾಗೆ ಕಲ್ತ್ಬಿಟ್ಟ, ಅವನು ಹೆಬ್ಬರಳಿದ್ದೇನೆ ಅಂತ. ಸೊ ಅವನಿಗೆ ಇನ್ನೊಂದು ಹೆಬ್ಬರಳು ಇತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಒಂದು ಕೈ ಒಂದು ಕಾಲು ಇದನ್ನೆಲ್ಲ ಊಹಿಸ್ಕೊಳ್ಳಿ ನೀವು, ಒಂದೇ ರೀತಿಯಲ್ಲಿ ಇತ್ತು ಅಂದರೆ ನಮ್ಮ ಬಲಗಡೆ ಭಾಗದಲ್ಲಿ ನಾವು ಕೆಲಸ ಜಾಸ್ತಿ ಮಾಡ್ತೀವಿ, ಎಡಗಡೆ ಭಾಗದಲ್ಲಿ ಮಾಡೋದೇ ಇಲ್ಲ. ಅದೇ ಇಂಟ್ಯೂಷನ್. ಸುಮಾಕೃಷ್ಣ ಅವ್ರು ನೋಡ್ತಾ ಇದ್ದಾರೆ. ನಮಸ್ತೆ ಸುಮಾಕೃಷ್ಣ ಮೇಡಮ್, ತುಂಬ ಸಂತೋಷ ಆಗ್ತಾ ಇದೆ ನೀವು ಕೂಡ ನನ್ನ ಲೈವಿಗೆ ಜಾಯಿನ್ ಆಗಿರೋದು. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಇವತ್ತೆಲ್ಲ ಯಾಕೆ ಹೀಗಾಗ್ತಾ ಇದೆ ನೋಡಿ. ನಾವು ಎಷ್ಟೊಂದು, ನಾನು ನಿನ್ನೆ ಅಷ್ಟೇ ಮಾರ್ಕೆಟ್ಗೆ ಹೋದೆ, ಅಲ್ಲಿ ತುಂಬ ನಾನು ನೋಡಿರೋ ಪ್ರಕಾರ, ನಾನು ಆವಾಗ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಏನೆಲ್ಲ ನಮ್ಮ ಮನೆಯಲ್ಲೇ ನಾವು ಮಾಡಿಬಿಟ್ಟು ಅದಕ್ಕೆ ಬಣ್ಣ ಬೆಳೆದು, ಸೊ ನಾನು ಇದನ್ನು 2000 ಆಚೆಗೆ ಹೇಳ್ತಾ ಇರೋದು, 90ರ ಆಚೆಗೆ ನಾನು ಹೇಳ್ತಾ ಇರೋದು. ಸೊ ನಾವೆಲ್ಲ ಅದನ್ನು ಮಾಡ್ತಾ ಇರ್ತಕ್ಕಂಥವ್ರು. ಸೊ ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ ಅದು ಕೂಡ ಮಾರುಕಟ್ಟೆಯಲ್ಲಿ ಬಂದ್ಬಿಟ್ಟಿದೆ. 50-100 ರೂಪಾಯಿ ಹೇಳ್ತಾ ಇದ್ದಾರೆ. ನಾನು ಅದನ್ನು ಹೇಳೋದಕ್ಕೆ ತಪ್ಪು ಅಂತ ಎಲ್ಲೂ ಹೇಳ್ತಾ ಇಲ್ಲ. ಸೊ ಜೀವಿತವಾಗಿರುವ ನಮ್ಮ ಮುಂದೆಗೆ ಕಣ್ಮುಂದೆ ಇರ್ತಕ್ಕಂಥ ಗೋಮಾತೆಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದೀವಿ. ನಾವು ಗೋಗಳನ್ನು ಪೂಜಿಸ್ತಾ ಇಲ್ಲ, ನಾವು ಗೋಗಳನ್ನು ಏನಿಲ್ಲ ಹೆಚ್ಚಿಗೆ ಏನಿಲ್ಲ ಇದನ್ನ ಮಾಡ್ತಾ ಇಲ್ಲ. ಇವತ್ತು ಯಾರು ಏನಿಲ್ಲ ಗಂಜಲುಗಳನ್ನು ಮುಡ್ತಾರೆ ಹೇಳಿ, ಯಾರು ಏನಿಲ್ಲ ಗೋ ಮತ್ತೆ ಗೋವಿನ ಇದನ್ನ ರಿಸಸ್ಗಳನ್ನು, ಅದರ ಮೂತ್ರವನ್ನು ಪಾನವನ್ನು ಮಾಡ್ತಾರೆ ಹೇಳಿ ನೋಡೋಣ, ಅದನ್ನು ಬಳಸ್ತಾರೆ ನೋಡೋಣ. ಓಕೆ, ನಾನು ಹೀಗೆ ಹೇಳ್ತಾ ಇರೋದು ಏನಿಲ್ಲ ನಿಮಗೆ ಹಾಸ್ಯಾಸ್ಪದ ಅನಿಸ್ಬೋದು.
ಸೊ ಇದೆ, ಈಗ ಇಲ್ಲ ಅಂತ ಆರ್ಗಾನಿಕ್ ಅನ್ನೋ ಅಂತ ಹೆಸರಿನಲ್ಲಿ ಬರ್ತಾ ಇದೆ ಕೂಡ. ಸೊ ನಾನು ಹೇಳಲಿಕ್ಕೆ ಹೋಗ್ತಾ ಇರೋದು ಕೂಡ ಅದನ್ನೇ. ನೀವು ಆರ್ಗಾನಿಕ್ ಅಂತ ಮಾಡ್ತಾ ಇದ್ರಿ, ಅದು ಎಲ್ಲ ಜನಗಳಿಗೂ ತಲುಪುವಂತ ವಿಚಾರಗಳಾಗ್ತಾ ಇಲ್ಲ. ಸೊ ಅವ್ರದ್ದು ಕೂಡ ತಪ್ಪಲ್ಲ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ನೀವು ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ನಿಮ್ಗೆ ಇಂತಿಷ್ಟು ದವಸ ಧಾನ್ಯಗಳು ಹೋಗ್ಬೇಕು ಅಂತಂದ್ರೆ ಆಗ ನೀವು ಏನಿಲ್ಲ ಒಂದು ರೇಟಿನ ಮೇಲೆ ಒಂದು ಇದರ ಮೇಲೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇರೋದು. ನಾವು ಪ್ರತಿಯೊಂದು ಆಳವಾಗಿ ವಿಚಾರಗಳನ್ನು ಮಾಡಬೇಕಾಗುತ್ತೆ. ನೋಡಿ, ಒಬ್ಬ ಯಾರು ಗೊತ್ತಿಲ್ಲದೆ ಇರ್ತಕ್ಕಂಥ ಅನಕ್ಷರಸ್ಥ ಮನುಷ್ಯನಿಗೆ ನೀವು ಹೋಗಿ ಭೇಟಿಯಾಗಿ ಅವನು ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಟೆಡ್ ಹೇಳ್ತಾನೆ, ಕ್ಯಾಲ್ಕುಲೇಟೆಡ್ ಮಾತಾಡ್ತಾನೆ, ಕ್ಯಾಲ್ಕುಲೇಷನ್ ಮಾಡ್ತಾನೆ. ನೀವು ಏನಿಲ್ಲ ಮಾರ್ಕೆಟಿಗೆ ಹೋಗಿ ಏನಿಲ್ಲ ಹಳಬರಾಗಿರ್ತಕ್ಕಂಥ ಅಜ್ಜಿಯಂದ್ರು ಇರ್ಬೋದು, ಏಜ್ ಆದವ್ರು ಇರ್ಬೋದು, ಹಳ್ಳಿಯ ಜನಗಳಿರ್ಬೋದು, ಅವ್ರು ಯಾರು ಕಲ್ತ್ಕೊಂಡಿರೋದಿಲ್ಲ. ಆದರೆ ಅವ್ರು ಚೆನ್ನಾಗಿ ಗಣಿತವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಆ ನಿತ್ಯದ ವಹಿವಾಟುಗಳೊಂದಿಗೆ ಬದುಕ್ತಾ ಇರುವ ಹಾಗೆ ಇದು ಕೂಡ ನಾನು ಈ ಆರ್ಗ್ಯಾನಿಕ್ ಪ್ರಾಡಕ್ಟು ಅವೆಲ್ಲ ಏನಿದೆ ನೋಡಿ, ಅದು ನಿಮಗೆ ನಿತ್ಯ ಬಳಕೆ ವಸ್ತು ಆದಾಗ ನಿಮ್ಗೆ ಏನಿಲ್ಲ ಅದರ ಬೆಲೆಗಳು ಜಾಸ್ತಿಯೂ ಆಗಲ್ಲ, ಕಮ್ಮಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು ನಾನು ನಿಮಗೆ. ಸೊ ಇವತ್ತೆಲ್ಲ ನೋಡಿ, ನಾನು ಅನೇಕ ರೈತರನ್ನ, ಅನೇಕ ಜನ ಬೆಳೆ ಬೆಳೀತಾ ಇರ್ತಕ್ಕಂಥವ್ರನ್ನ ನಾನು ಮಾತನಾಡಿಸಿದೆ. ಈಗ ತುಂಬಾ ಜನ ಏನಿಲ್ಲ ಫಾರಿನ್ ಇಂದ ಕೆಲಸ ಬಿಟ್ಟು ಬಂದು ಏನಿಲ್ಲ ಕೃಷಿ ಭೂಮಿಗೆ ಬಂದಿದ್ದಾರೆ. ನಾವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಗಳಿಸಿದೀವಿ ಅಂತ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬರ್ತಾ ಇದೆ. ಹಾಗಾದ್ರೆ ಇದೆಲ್ಲ ನಿಜಾನ? ಖಂಡಿತವಾಗ್ಲೂ ನಿಜ. ಹಾಗಾದ್ರೆ ಇದೆಲ್ಲ ಸುಳ್ಳ? ಹೌದು, ಖಂಡಿತವಾಗ್ಲೂ ಸುಳ್ಳು ಅಂತ ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ಯಾರೋ ಒಬ್ರು ಮಾಡಿದ ಪ್ರಯೋಗನ ಇನ್ಯಾರೋ ಪ್ರಯೋಗಗಳನ್ನು ಮಾಡ್ಲಿಕ್ಕೆ ಚಲೋ ಮಾಡ್ತಾರೆ, ಅವನಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋಗ್ತಾರೆ, ಅವನಿಗೇನೋ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಇದೆಲ್ಲವೂ ಕಳೆದು ಹೋಗ್ತಾ ಇದೆ. ನಾನು ನನ್ನ ಆಸೆಗೆ, ದುರಾಸೆಗೆ, ನನ್ನ ಬದುಕಿಗಾಗಿ, ನನ್ನ ಬದುಕಿನ ಮಾಲುಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಿ ನನ್ನ ಹೊಲಗಳನ್ನ, ನನ್ನ ನೆಲವನ್ನ, ನಾನು ನಿಂತ ನೆಲವನ್ನ ಮಾರಿಕೊಂಡು ಬಿಟ್ಟೆ. ನಾನು ಪರಾಧೀನವಾಗಿ ಬಿಟ್ಟೆ. ನನಗೆ ಗೊತ್ತಿದ್ದೇನೆ ಏನ್ ನನಗೆ ಗೊತ್ತು. ಮತ್ತೆ ಕಾಲ್ ಬರ್ತಾ ಇರೋದ್ರಿಂದ ನಾನು ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಕಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಇವೆಲ್ಲವೂ ಈ ಜಾಗತೀಕರಣ ಕಾರಣ ಅಲ್ಲ. ಜಾಗತೀಕರಣದ ವಿಚಾರದಲ್ಲಿ ನಾವು ಓಡ್ತಾ ಇದ್ದೀವಿ ಅಷ್ಟೇ. ಯಾರೋ ಒಂದು ಫ್ಯಾಕ್ಟ್ರಿ ತೊಗೊಂಬಂದ್ರಿ, ಅದು ಇಲ್ಲಿಗೆ ಅಭಿವೃದ್ಧಿಗಾಗಿ ಏನೋ ಒಂದು ವಿಚಾರ ಇತ್ತು, ಇನ್ಯಾರೋ ತೊಗೊಂಬಂದ್ರು, ಅವನು ಫ್ಯಾಕ್ಟ್ರಿ ಆಗಿದ್ದಾನೆ, ಮತ್ತೊಬ್ಬವನು ಯಾವನೋ ಮಾಡಿದ, ಒಬ್ಬವನು ಯಾವನೋ ಮನೆ ಕಟ್ಟಿದ, ಇನ್ನೊಬ್ಬವನು ಯಾವನೋ ಮನೆ ಕಟ್ಕೊಂಡ. ಹೀಗೆ ಕಾಡುಗಳು ಕಳೆದು ಹೋಗ್ತಾ ಇದ್ದಾವೆ. ಕಾಂಕ್ರೀಟ್ ಕಾಡುಗಳು ಏನಿಲ್ಲ ಎದ್ದು ನಿಲ್ಲುತ್ತಿದೆ. ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಏನಿಲ್ಲ ಕಾಣ್ತಾ ಇದ್ದಾವೆ. ನಮ್ಗೆ ಹಸಿರೇ ಇಲ್ಲ, ಎಲ್ಲವೂ ಕಾಂಕ್ರೀಟ್ ಕಾಡಾಗಿದೆ. ನಮ್ ಕಣ್ಮುಂದೆನೆ ಕಾಣ್ತಾ ಇದೆ, ಎಲ್ಲ ಕಾಂಕ್ರೀಟ್ ಕಾಡುಗಳಾಗಿ ಕಾಣ್ತಾ ಇದ್ದಾವೆ. ನಾವೆಲ್ಲ ಅವಸಾನದ ಹಂಚಿನಲ್ಲಿದ್ದೀವಿ. ನಾವು ಏನಿಲ್ಲ ಎಲ್ಲೋ ಒಂದ್ ಕಡೆ ಕಳೆದುಕೊಳ್ತಾ ಇದ್ದೀವಿ. ನಮ್ಮ ಅಂತರ್ಶಕ್ತಿ ಏನಿಲ್ಲ ಸಿಗ್ತಾ ಇಲ್ಲ ನಮ್ಗೆ ಅದರ ಬಗ್ಗೆ ಏನಿಲ್ಲ ಅರಿವು ಮೂಡ್ತಾ ಇಲ್ಲ ನಮ್ಗೆ. ನಮ್ಮೊಳಗೂ ಒಂದು ಶಕ್ತಿ ಇದೆ, ನಮ್ಮೊಳಗೂ ಒಬ್ಬ ಮನುಷ್ಯನಿದ್ದಾನೆ, ನಮ್ಮೊಳಗೂ ಎಲ್ಲವೂ ಇದೆ ಅಂತ ಗೊತ್ತಿಲ್ಲ ನಮ್ಗೆ. ನೀವು ಮತ್ತೆ ಏನಿಲ್ಲ ಭೂಮಿಯಿಂದನೇ ಬಂದಿದ್ದೀರಿ, ಮತ್ತೆ ಮರಳಿ ಏನಿಲ್ಲ ನೀವು ಪವಡಿಸ್ಬೇಕಾಗಿರೋದೆ ಮಣ್ಣಿಗೆ. ಹೋಗ್ತಾ ಇರುತ್ತೆ ಅಲ್ಲಿಗೆ. ಯಾವುದು ಇಲ್ಲ ಇಲ್ಲಿ, ನಮ್ಮದಾಗಿ ನಮಗೋಸ್ಕರ ಅನ್ನೋದು ಯಾವುದು ಇಲ್ಲ ಅಂತ ಹೇಳ್ತಾ ತುಂಬ ಹೊತ್ತು ಲೈವಲ್ಲಿ ಇದ್ದೀನಿ. ಬಹಳಷ್ಟು ವಿಚಾರಗಳನ್ನು ಒಮ್ಮೆಲೆ ಹೇಳ್ಬಾರ್ದು. ಮೃಷ್ಟಾನ್ನ ಭೋಜನ ಮಾಡಿಸ್ಬಿಟ್ರೆ ಆ ಭೋಜನದ ಮಹತ್ವ ಇರಲ್ಲ. ನಿತ್ಯ ಮೃಷ್ಟಾನ್ನ ಭೋಜನವನ್ನು ಮಾಡಿಸ್ಬಾರ್ದು, ಭೋಜನಗಳನ್ನು ಮಾಡಬೇಕು. ಆ ಕಾರಣಕ್ಕೆ ಹೇಳ್ತಾ ಇರೋದು. ನಾವು ಮತ್ತೆ ನಾವು ಪುನಃಸ್ಥಾಪನೆ ಮಾಡೋಣ. ನಾವು ಏನಿಲ್ಲ ಈ ಒಂದು ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಇದೆ. ನಾವು ಗೋವುಗಳನ್ನು ಸಂರಕ್ಷಣೆ ಮಾಡೋಣ ಮತ್ತು ಗೋ ಮಾತೆಗಳನ್ನು ಪೂಜಿಸೋಣ. ಗೋಗಳನ್ನು ಹೆಚ್ಚು ಇದನ್ನ ಮಾಡೋಣ. ಹಾಗೆ ನಮ್ಮ ಮನೆ ಹಿಂದುಗಡೆ ಏನಿಲ್ಲ ಇರ್ತಕ್ಕಂಥ ಏನ್ ಹೇಳಿ ಗಾರ್ಡನಿಂಗ್, ನಮ್ಮನೆ ಹಿತ್ತಲದಲ್ಲಿ ಏನ್ ನಾವು ಬೆಳೀತೇವೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹಿತ್ತಲ ಗಿಡದಲ್ಲೇ ಏನಿಲ್ಲ ಮದ್ದಿರೋದು. ಸೊ ಅಲ್ಲಿ ಗಿಡಗಳನ್ನು ಬೆಳೆಸುವ ಪ್ರಯತ್ನಗಳನ್ನು ಮಾಡೋಣ. ಅದರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳ್ತಾ ಬಹಳ ಖುಷಿ ಆಗ್ತಾ ಇದೆ ನಿಮ್ಮೊಂದಿಗೆ ಮಾತನಾಡಿರೋದಕ್ಕೆ. ನಿಮ್ಮ ಪ್ರತಿಕ್ರಿಯೆಗಳಿಗೆ ನಾನು ನಿರೀಕ್ಷೆಯಲ್ಲಿದ್ದೀನಿ. ನೀವು ಹೆಚ್ಚು ಮಾತನಾಡಿಸ್ಬೇಕು ನನ್ನನ್ನು. ಹಾಗಾಗಿ ಏನಿಲ್ಲ ನೀವು ಪ್ರಶ್ನೆ ಮಾಡಿದರೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಎಲ್ಲವೂ ನಾನೇ ಕಕ್ಕಿದ್ರೆ ಅದು ಏನಿಲ್ಲ ಉಪಯೋಗ ಆಗಲ್ಲ. ಹಾಗಾಗಿ ಎಲ್ಲವೂ ನಾನೇ ಹೇಳ್ತಾ ಹೋದ್ರೆ ಉಪಯೋಗ ಆಗಲ್ಲ. ನಿಮ್ಮ ಜ್ಞಾನದ ಅರಿವು ಏನಿದೆ ಅನ್ನೋದನ್ನ ಬೆಳಕಿಗೆ ಬರಬೇಕು ಅನ್ನೋದು ನನ್ನ ಮುಖ್ಯ. ಹಾಗೆ ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದಂತ ಎಸ್ ಜಾನಕಿ ಮೇಡಮ್ ಅವ್ರಿಗೂ ಕೂಡ ನಾನು ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೀನಿ. ಹಾಗೆ ಅವರ ಆತ್ಮ ಏನಿಲ್ಲ ಮತ್ತೆ ಹುಟ್ಟಿ ಬರಲಿ ಅಂತ ಬಯಸ್ತೀನಿ. ಈ ಮಣ್ಣಲ್ಲೇ, ಈ ಕನ್ನಡ ನಾಡಿನಲ್ಲೇ ಏನಿಲ್ಲ ಆಗಲಿ, ಅವ್ರು ಮತ್ತೆ ಬರಬೇಕು, ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಸೊ ಅಂಥ ಸಂತತಿಗಳು ಜಾಸ್ತಿ ಆಗಲಿ, ಆ ಸಂಗೀತ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇರೋದು. ಅದರ ಬಗ್ಗೆ ಎಲ್ಲ ಮಾತನಾಡ್ತೀನಿ. ಮುಂದಿನ ಆ ಸೋಲುಗಳ ಬಗ್ಗೆ ಮಾತನಾಡೋದಿದೆ, ನನಗೆ ಆತ್ಮಗಳ ಬಗ್ಗೆ ಮಾತನಾಡೋದಿದೆ, ತುಂಬಾ ವಿಚಾರಗಳಿದ್ದಾವೆ ಅಂತ ಹೇಳ್ತಾ ನಮಸ್ಕಾರ. ನೀವು ಪರೋಕ್ಷವಾಗಿ ಅಪರೋಕ್ಷವಾಗಿ ನನ್ನನ್ನು ನೋಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಹಾಗೆ ಏನಿಲ್ಲ, ನೀವು ಪ್ರತಿಕ್ರಿಯೆ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಇದನ್ನ 4 ಜನಕ್ಕೆ ಉಪಯೋಗ ಆಗ್ತದೆ ಅಂತ ನಾನು ಅನ್ಕೊಂಡಿರೋದು. ನೀವು ಏನು ಹೇಳಬೇಕಾಗಿದೆಯೋ ಅದು ನೇರವಾಗಿ ಹೇಳಿ, ಟೀಕೆ ಮಾಡ್ಬೋದು, ನೀವು ಏನಿಲ್ಲ ಉತ್ತರ ಕೊಡ್ಬೋದು. ಸೊ ಮಾಡಿ ನಿಮ್ಮ ವಿಚಾರಗಳನ್ನು ನಂಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ನಿಮ್ಮಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ. ಇದು ಎಲ್ಲ ಕಡೆನೂ ಬರ್ತಾ ಇರ್ತದೆ. ಇದು ಯೂಟ್ಯೂಬಲ್ಲೂ ಬರುತ್ತೆ, ಇದು ಏನಿಲ್ಲ ಫೇಸ್ಬುಕ್ಕಲ್ಲೂ ಇರುತ್ತೆ, ಇನ್ಸ್ಟಾಗ್ರಾಮಲ್ಲೂ ಇರುತ್ತೆ. ಸೋಷಿಯಲ್ ಮೀಡಿಯಾದ ಎಲ್ಲ ಕಡೆನೂ ಈ ವಿಡಿಯೋ ವೈರಲ್ ಆಗ್ತಾ ಇರ್ತದೆ. ದಯವಿಟ್ಟು ನಿಮಗೆ ತಿಳಿದ ಹಾಗೆ ನೀವು ಶೇರ್ ಮಾಡಿ. ನಮಸ್ಕಾರ.